ರೈತರ ಮುಸುಗಿನಲ್ಲಿ ರೌಡಿಗಳಂತೆ ವರ್ತಿಸುವ ಜೊತೆಗೆ ಅಮಾಯಕ ರೈತರಿಗೆ ಪ್ರಾಣ ಬೆದರಿಕೆ ಹಾಕುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿ ಸಿಪಿಐ ಆನಂದಕುಮಾರ್ ಮೂಲಕ ಗೃಹ ಸಚಿವರಿಗೆ ಕೆಐಎಡಿಬಿ ಜಮೀನುಗಳ ಪರ ರೈತರ ಹೋರಾಟ ಸಮಿತಿ ಮುಖಂಡರು ಮನವಿ ಸಲ್ಲಿಸಿದರು. ತಾಲ್ಲೂಕಿನ ಜಂಗಮಕೋಟೆ ಹೋಬಳಿಯ ಸುಮಾರು 13 ಹಳ್ಳಿಗಳ ವ್ಯಾಪ್ತಿಯಲ್ಲಿ ಕೆಎಡಿಬಿ ವತಿಯಿಂದ ಕೈಗಾರಿಕೆಗಳನ್ನು ಸ್ಥಾಪಿಸಲು ಮುಂದಾಗಿದ್ದು, ಇದಕ್ಕೆ ಜಮೀನು ನೀಡಲು ಸಿದ್ಧರಿರುವ ರೈತರಿಗೆ ಕೆಲವರು ಕೈಕಾಲು ಮುರಿಯುವ ಹಾಗೂ ಪ್ರಾಣ ಬೆದರಿಕೆ ಹಾಕಿರುವ ಘಟನೆಗೆ ಸಂಬಂಧಿಸಿದಂತೆ ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಮನವಿಯಲ್ಲಿ ಕೋರಿದ್ದಾರೆ. ತಾಲ್ಲೂಕಿನ ಯಣ್ಣಂಗೂರು ಗ್ರಾಮದ ಪ್ರದೀಪ್ ಅವರು ಭೂಮಿಯನ್ನು ಸರ್ಕಾರಿ ಕೈಗಾರಿಕೆಗಳಿಗೆ ನೀಡಿದರೆ ಉತ್ತಮ ಪರಿಹಾರ ಸಿಗುತ್ತದೆ ಎಂದಿದ್ದಕ್ಕೆ ದೂರವಾಣಿಯ ಮೂಲಕ ಕೈಕಾಲು ಮುರಿಯುವುದಾಗ ಬೆದರಿಕೆ ಹಾಕಿರುವುದು. ನಡಿಪಿನಾಯಕನಹಳ್ಳಿ ಗ್ರಾಮದ ರೈತ ಚನ್ನಕೃಷ್ಣಪ್ಪ ಅವರು ತಮ್ಮ ಜಮೀನು ಅಳತೆ ಮಾಡಿಸುವಾಗ ಗುಂಪೊಂದು ಬಂದು ಹಲ್ಲೆ ನಡೆಸಿದ್ದು, ಬಸವಾಪಟ್ಟಣ ಗ್ರಾಮದಲ್ಲಿ ಸರ್ಕಾರಿ ರಸ್ತೆ ಕಾಮಗಾರಿಗೆ ಬಂದ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವುದು ಸೇರಿದಂತೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಡೆದ ಪ್ರತಿಭಟನೆಯಲ್ಲಿ ರೈತರ ಸೋಗಿನಲ್ಲಿ ಪೊಲೀಸರ ಕೊರಳುಪಟ್ಟಿ ಹಿಡಿದು ದೌರ್ಜನ್ಯ ಎಸಗಿರುವ ಆರೋಪಿಗಳ ಮೇಲೆ ಕೂಡಲೇ ಸೂಕ್ತ ಕ್ರಮ ಜರುಗಿಸುವ ಜೊತೆಗೆ ಕೆಎಡಿಬಿಗೆ ಭೂಮಿ ನೀಡಲು ಮುಂದಾಗಿರುವ ರೈತರಿಗೆ ಸೂಕ್ತ ರಕ್ಷಣೆ ನೀಡಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಭಕ್ತರಹಳ್ಳಿ ಪ್ರತೀಶ್, ಮುನೇಗೌಡ, ನವೀನ್ ಕುಮಾರ್, ಸುಬ್ರಮಣಿ, ನಾರಾಯಣಸ್ವಾಮಿ, ಪ್ರದೀಪ್ ಹಾಜರಿದ್ದರು. ಜಿಲ್ಲಾ ಯುವ ಘಟಕ ಅಧ್ಯಕ್ಷನು ಮತ್ತು ಕೆಎಡಿ 13 ಹಳ್ಳಿ ರೈತ ಹೋರಾಟ ಸದಸ್ಯನ ಕೆಲಸ ಮಾಡ್ತಾ ಇದೆ. ಈಗ ನಮ್ಮ ಉದ್ದೇಶ ಏನಂದ್ರೆ, ಇಲ್ಲಿ ಆರಕ್ಷಕರು ಮತ್ತು ಎಸ್ ಪಿ ಸಾಹೇಬರು ಗೃಹ ಮಂತ್ರಿಗೆ ಒಂದು ಮನವಿ ಕೊಟ್ಟಿದ್ರಿ. ನಮ್ಮ ಪ್ರತೀಶ್ ಅವರು ಹೇಳ್ದಂಗೆ ಇಲ್ಲಿ ಹಲವಾರು ಘಟನೆ ನಡೆದ್ರು ಪೊಲೀಸರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಈಗ ನಮ್ಮ 13 ಹಳ್ಳಿ ರೈತ ಪರ ಹೋರಾಟ ಸಮಿತಿಯಿಂದ ಜಮೀನು ಯಾರೇ ಕೊಟ್ಟರು ಅವರ ಪ್ರಾಣ ಬೆದರಿಕೆ ಇದೆ, ಗುಮಾನ್ ಇದೆ. ದಯವಿಟ್ಟು ಎರಡೇ ಅಕ್ಷರದಲ್ಲಿ ಏನು ಹೇಳ್ಬೇಕಂದ್ರೆ, ಪೊಲೀಸ್ ಇಲಾಖೆ ನಮ್ಮ 13 ರೈತ ಪರ ಹೋರಾಟ ಸಮಿತಿ ಯಾರಾದ್ರಿಗೂ ಮತ್ತು ನಮ್ಮ ಹಲ್ಲೆ ಮತ್ತು ಪ್ರಾಣ ಬೆದರಿಕೆ ಆದರೆ ದಯವಿಟ್ಟು ನಮ್ಮ ಯಾರು ಗುಮಾನಿದೆ ಅವ್ರ ಮೇಲೆ ಕಾನೂನು ಕ್ರಮ ಕೋರಿಕೊಳ್ಳುತ್ತೇನೆ. ಈಗಿನ 29ನೇ ತಾರೀಕು ಜಿಲ್ಲಾಡಳಿತ ಭವನ ಒಂದು ಘಟನೆ ಇರ್ತಾವೆ. ಸಚಿವರಿಗೆ ಮತ್ತು MLA ಸಾಹೇಬ್ ಮುತ್ತಿಗೆ ಹಾಕಕ್ಕೆ ಹೋದ್ರು. ಅವರು ಮನೆ ಕೊಡ್ಬೇಕಾಗಿದ್ರು, ಮುತ್ತಿಗೆ ಹಾಕಕ್ಕೆ ಹಾಕ್ಬೇಕಾಗಿತ್ತು. ಅವರು ಅಲ್ಲಿ ದೌರ್ಜನ್ಯ ಮಾಡಿದ್ರು, ಪೊಲೀಸ್ ಇಲಾಖೆ ದೌರ್ಜನ್ಯ. ಅಲ್ಲಿ ಪೊಲೀಸ್ ಇಲಾಖೆ ಫಸ್ಟ್ ದೌರ್ಜನ್ಯ. ಇವ್ರು ನಾವು ನಮ್ಮ ವಿರೋಧ ಮಾಡಿದ್ರು, ಪೊಲೀಸ್ ಗಲಾಪಟ್ಟೆ ಇಟ್ಕೊಂಡ್ರು, ಬ್ಯಾರಿಗೇಡ್ ಅವರೇ ಎಸಿದ್ರು. ಈಗ ಮತ್ತೆ ಅವರೇನು ಹೇಳೋದಂದ್ರೆ ಪೊಲೀಸಾಗಿ ದೌರ್ಜನ್ಯ ಮಾಡಿದಂತ. ನೀವು ಮೊದಲು ಮಾಡಿಲ್ಲ ಅಂದ್ರೆ ಅವ್ರು ಯಾಕೆ ಮಾಡೋರು? ಅವ್ರು ಮಾಡ್ತಾರಲ್ಲ, ನೀವು ಮಾಡೋ ತಪ್ಪಿನಿಂದ ಅವ್ರು ಮಾಡೋದಷ್ಟೇ. ಪೊಲೀಸ್ ಇಲಾಖೆ ನಮ್ಮ ಅಣ್ಣ ತಮ್ಮಂದಿರಿದ್ದಾರೆ, ಸ್ನೇಹಿತರಿದ್ದಾರೆ, ಅವ್ರ ನೋವಾದ ನಮಗೂ ನೋವಾಗುತ್ತೆ. ನಮ್ಮ ರೈತರು ಅವ್ರ ನೋವು ನಮ್ಗೆ ನೋವಾಗುತ್ತೆ. ನೀವು ಯಾಕೆ ಗೂಂಡ ವರ್ತನೆ ಮಾಡ್ತಾ ಇದ್ದೀರಿ? ದೊಡ್ಡವರಾಗಿ ಹಿಂದೆ ಇರೋದವರು ಬೈರೇಗೌಡರು, ಮುಂದೆ ನಮ್ಮ ಮುಗ್ಧ ರೈತರು ಮುಂದೆ ಬಿಟ್ಟು ಗಲಭೆ ಎಲ್ಲ ಮಾಡ್ತಾ ಇದೆ ಅಂತ ಹೇಳ್ತೀನಿ. ಇವತ್ತು ಜಮಕೋಟೆ ಹೋಬಳಿ ಕೆಎಡಿಬಿ 13 ರೈತ ಪರ ಹೋರಾಟ ಸಮಿತಿಯಿಂದ ಮಾನ್ಯ ಶಿಡ್ಲಘಟ್ಟ CPI ರವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ, ಹೋರಾಟ ಮಾಡಿ. ಇದರ ಉದ್ದೇಶ ಇಷ್ಟೇ, ಏನು ಇವತ್ತು ಸರ್ಕಾರ ಕೆಎಡಿಬಿ ಅಧಿಸೂಚನೆ ವರ್ಷದಾಗಿಂದ 24 ತಿಂಗಳಾಗಿದೆ. 24 ತಿಂಗಳ ಮಧ್ಯದಲ್ಲಿ ಹಲವಾರು ಘಟನೆಗಳು ನಡೆದಿದ್ದಾವೆ. ಇವತ್ತು ಯಣ್ಣಂಗೂರಿನ ಪ್ರದೀಪ್ ಮೇಲೆ ಫಸ್ಟ್ ಹಲ್ಲೆ ಆಯಿತು. ಎರಡನೇದು ಯಣ್ಣಂಗೂರು ನೀರಪ್ಪನ ಮೇಲೆ, ಯಣ್ಣಂಗೂರು ನರಸಿಂಹಮೂರ್ತಿಯವ್ರ ಮೇಲೆ ಏನೋ ಒಂದು ಬೆದರಿಕೆ ಬಂತು. ಮೂರನೇದಾಗಿ ನಡಪನಹಳ್ಳಿ ಚನ್ನಕೃಷ್ಣಪ್ಪನ ರೈತನ ಮೇಲೆ ಹಲ್ಲೆ ಆಯಿತು. ನಾಲ್ಕನೇದಾಗಿ ಬಸವಪಟ್ಟಣ ಏನು ಇವತ್ತು ಸರ್ಕಾರ ರಸ್ತೆ ಮಾಡೋಕ್ಕೆ ಬಂದಾಗ ಅಲ್ಲಿ ಒಂದು ಹಲ್ಲೆ ಆಗಿ ಕೇಸಾಯಿತು. ಐದನೇದಾಗಿ ಇವತ್ತು ಸುಮಾರು ಪ್ರಕರಣಗಳು ಆವತ್ತಿಂದ ನಡೀತು. ಪೊಲೀಸರು ಯಾವುದೇ ರೀತಿ ನಿರ್ಲಕ್ಷ್ಯ ವಹಿಸಿದ್ರು. ಆ ನಿರ್ಲಕ್ಷ್ಯ ವಹಿಸಿರೋ ಪರಿಣಾಮವೇ ಇವತ್ತೇನು ಕೆಲವು ರೈತರು ಹಸಿರು ಸಾಲುಗಳು ಹಾಕೊಂಡು ಗೂಂಡಗಳಂತೆ ವರ್ತನೆ ಮಾಡ್ತಾ ಇದ್ದಾರೆ. ಇವತ್ತು ರೈತ ಸಂಘದ ಧ್ಯೇಯೋದ್ದೇಶ ಅದಲ್ಲ. ಇವತ್ತು ಕಾನೂನು ಹೋರಾಟ ಮಾಡೋಣ, ಅದು ಬಿಟ್ಬಿಟ್ಟು ಯಾರು ಇವತ್ತು 13 ಹಳ್ಳಿಗಳಲ್ಲಿ ಕಾನೂನು ಕೈಗೆ ತಗೊಂಡು ಹೋರಾಟ ಮಾಡ್ತಾರೋ ಅವರ ಮೇಲೆ ಕಾನೂನು ಕ್ರಮ ಧರಿಸಬೇಕು ಅಂತೇಳಿ ಮಾಧ್ಯಮ ಮೂಲಕ ಕೋರ್ತಾ ಇವತ್ತೇನು ಒಂದು ಹೋರಾಟದ ಮೂಲಕ ಮಾನ್ಯ ಗೃಹ ಸಚಿವರಿಗೆ, ಮಾನ್ಯ SP ಸಾಹೇಬರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಇವತ್ತು ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು. ಅವ್ರು ಯಾರಾಗಿರಲಿ ಮುಲಾಜಿಗೆ ಒಳಪಡಬಾರ್ದು. ಯಾಕಂದರೆ ಇವತ್ತು ಸ್ವಾಭಿಮಾನಿ ಮೂಲ ರೈತರಿದ್ದಾರೆ, ಅವರ ಜಮೀನು ಅವರ ಹಕ್ಕು. ಅದು ಯಾರು ಸರ್ಕಾರದ ಕೈಗಾರಿಕೆಗಳಿಗೆ ಜಮೀನು ಕೊಡ್ತಾರೋ ಅವರ ಮೇಲೆ ಅಲ್ಲೇ ದೌರ್ಜನ್ಯಗಳು ನಡೀತಾನೇ ಇದ್ದಾವೆ. ಹಾಗಾಗಿ ಕೂಡಲೇ ಅದು ನಿಲ್ಲಬೇಕು ಅಂತೇಳಿ ಮಾನ್ಯ ಸರ್ಕಾರಕ್ಕೆ ಮನವಿ ಪತ್ರವನ್ನು ಕೊಡ್ತಾ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಭಕ್ತಳ್ಳಿ ಪ್ರತೀಶ್ ಅಂತ, ರೈತ ಸಂಘ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಚಿಕ್ಕಬಳ್ಳಾಪುರ ಜಿಲ್ಲೆ. ಇವತ್ತು ಯಾವುದೇ ಒಂದು ಸಂಘಟನೆ ಆದರೂ ಕೂಡ ಅದರಲ್ಲಿ ನಾಯಕತ್ವ ವಹಿಸುವಂಥವರು ತುಂಬ ಸಹನೆ ಸರಳತೆಯಿಂದ ಅವ್ರು ನಡ್ಕೊಳ್ಬೇಕಾಗ್ತದೆ. ಮತ್ತು ಅವ್ರ ಹಿಂದೆ ಇರುವಂಥ ಹಿಂಬಾಲಕರು ಕೂಡ ಅವರೊಂದು ಸಂದೇಶ ಸಾರಬೇಕಾಗ್ತದೆ. ಆ ಸಂದೇಶವನ್ನು ಸಾರದೇನೆ ಅವರು ಒಂದು ಗೂಂಡ ವರ್ತನೆಗೆ ನಾವು ಕೂಡ ಪ್ರಚೋದನೆ ಕೊಟ್ಟಾಗ ಅದು ಸಂಘಟನೆಗೆ ಈ ರೀತಿಯ ಒಂದು ಶೋಭೆ ತರೋದಿಲ್ಲ ಅಂತ ನಾನು ಈ ಮೂಲಕ ಹೇಳ್ತೀನಿ. ದಯವಿಟ್ಟು ಸಂಘಟನೆ ಯಾವುದೇ ನಾಯಕರಾಗಿರ್ಬೋದು, ಅವರು ಸದಸ್ಯರಿಗೆ
ಒಂದು ಮೂಲ ಉದ್ದೇಶ ಅಂತ ಇರ್ತದೆ. ಯಾವುದೇ ಕಾರಣಕ್ಕೂ ನಾವು ಕಾನೂನು ಕೈ ತೊಗೊಬಾರ್ದು. ನಾವು ಸರಳತೆಯಿಂದ ಸೌಮ್ಯತೆಯಿಂದ ನಾವು ಹೋರಾಟವನ್ನು ಮಾಡಬೇಕಂತ ಹೇಳ್ಬಿಟ್ಟು ಅವ್ರು ಹೇಳ್ಬೇಕಾಗುತ್ತೆ. ಅದು ಹೇಳ್ದೇ ಈ ಒಂದು ಘಟನೆಗೆ ಮೂಲ ಕಾರಣನೇ ಅದಂತ ನಾವು ಹೇಳ್ತೀವಿ.